ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನೀವು ನೋಡ್ತಾ ಇರ್ಬೋದು. ಏನಪ್ಪ ಅಂತಂತಂದರೆ, ಜಿಲ್ಲಾ ಪಂಚಾಯತ್ ರಾಯಚೂರಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಇದು ನೋಡ್ಬೋದು, 22/5/2026 ಬಂದಿರುವಂಥ ನೋಟಿಫಿಕೇಶನ್. ಇದು PUC ಬೇಸ್ ಆಧಾರದ ಮೇಲೆ ಮಾಡಿರುವಂಥ ಒಂದು ನೋಟಿಸ್ ಆಗಿರುತ್ತೆ. ನೋಡ್ಬೋದು, ಹುದ್ದೆಗಳು ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು ಅಂತೇಳಿ ಟೋಟಲಾಗಿ 13 ಪೋಸ್ಟ್ ಇದ್ದಾವೆ. ಈ 13 ಪೋಸ್ಟು ಎಲ್ಲೆಲ್ಲಿದೆ ಅಂತ ನೋಡೋಣ. ಫಸ್ಟು ಸಿಂಧನೂರಿನಲ್ಲಿ ಗ್ರಾಮ ಪಂಚಾಯತ್ ಹೆಸರು ಅಲಬನೂರು, ಸಿಂಧೂರು, ಗಾಂಧಿನಗರ, ದೇವದುರ್ಗ, ಮಸರ್ಕಲ್, ಸಿರುವಾರ, ಕಲ್ಲೂರು, ಮಾನ್ವಿ, ಭೋಗಾಪತಿ, ಸಿಂಧೂರು, ಹುನವರ, ಮಸ್ಕಿ ಗುಂಡ, ಮಸ್ಕಿ, ಮಟ್ಟೂರು, ಲಿಂಗಸ್ಕೂರು, ಕಾಳಾಪುರ, ರಾಯಚೂರು, ಮರ್ಚಟಾಳ ಮತ್ತು ಸಿರುವಾರ, ಗಾಣದಿನಿ, ಸಿರುವಾರ, ಮಾಡಲ್ಗಿರಿ, ದೇವದುರ್ಗ, ಜೇರಬಂಡಿ. ಟೋಟಲಾಗಿ ಇಷ್ಟು ಹುದ್ದೆಗಳು ಅಲ್ಲಿ ಏನಪ್ಪ ಅಂತಂದರೆ ಇರುವಂಥದ್ದನ್ನು ಗಮನಿಸ್ಬೋದು ಸ್ನೇಹಿತರೆ. ಓಕೆ, ಇದರ ಅನುಸಾರವೇ ಇಲ್ಲಿ ಆಯ್ಕೆಯನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಮೀಸಲಾತಿ ಪ್ರಕಾರ ಈಗ ರಾಯಚೂರು ಲಿಂಗ್ಸ್ಪೂರ್ನಲ್ಲಿ ಕಾಳಾಪುರಂಬಲ್ಲಿ ಬರೀ ಮಹಿಳೆಯರಿಗೆ ಪ್ರವರ್ಗ ಒಂದು ಮಹಿಳೆ ಇದ್ದರೆ ಮಾತ್ರ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೀತದೆ ಅಂತಂತಂದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು ಯಾವತ್ತಪ್ಪ ಅಂದರೆ 27/5/2026 10/6/2026 ಇರುತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ₹500 ಸಾಮಾನ್ಯ ಅಭ್ಯರ್ಥಿಗಳಿಗೆ, ಹಿಂದುಳಿದ ವರ್ಗ ಅಭ್ಯರ್ಥಿಗೆ ₹300 ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ₹200 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ₹100 ಇರ್ತದೆ. ಶುಲ್ಕ ಪಾವತಿ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಅಪ್ಲೋಡ್ ಮಾಡೋದು. ಏನಪ್ಪ ಅಂತಂದರೆ, ನೀವು ಚಲನ್ ಪ್ರಿಂಟ್ ತೆಗೆದುಕೊಂಡು ಏನು ಪಾವತಿಸ್ತಿರ್ತಾರಲ್ಲ ಅದನ್ನು ಚಲನ್ ಪ್ರಿಂಟ್ ತೆಗೆದುಕೊಂಡು ನೀವು ಇದು ಮಾಡಬೇಕು. ಇಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ. ಓಕೆ, ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಇದಾಗಿರುತ್ತೆ. ನೀವು ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತಂತಂದರೆ ನೀವು ಕಾಮೆಂಟ್ ಮಾಡಿದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ. ಓಕೆ, ಇಲ್ಲಿ ಇನ್ನೊಂದು ವಿಶೇಷವಾಗಿ ನೀವು ತಿಳ್ಕೊಬೇಕಾದ್ದೇನಪ್ಪ ಅಂದರೆ, ಮೊದಲನೇ ಹಂತದಲ್ಲಿ ಆಯಾ ಗ್ರಾಮ ಪಂಚಾಯತಿಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅಲ್ಲಿ ಯಾರಾದರೂ ಸಿಗ್ದಲ್ಲಿ ಸೆಕೆಂಡ್ ಆಪ್ಷನ್ ಆಗಿ ಬೇರೆ ಕಡೆಯವರು ಸಹ ಸೆಲೆಕ್ಟ್ ಆಗ್ತಾರೆ. ಓಕೆ, ಶೈಕ್ಷಣಿಕ ವಿದ್ಯಾರ್ಥಿ ಮೇನ್ ಇಂಪಾರ್ಟೆಂಟು. ಇದು ದ್ವಿತೀಯ PUC ಪಾಸಾಗಿರಬೇಕು. ಎದ್ರಾಗಪ್ಪ ಅಂತಂದರೆ, ಮತ್ತು ಅದೇ ರೀತಿಯಾಗಿ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಮೇಲೆ ಇರಬೇಕು. ಕನಿಷ್ಠ 3 ತಿಂಗಳು ಕಂಪ್ಯೂಟರ್ ಕೋರ್ಸಲ್ಲಿ ಉತ್ತೀರ್ಣರಾಗಿರಬೇಕು. ನಿಮ್ದು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತಂತಂದರೆ, ಸದರಿ ಗ್ರಾಮ ಪಂಚಾಯತಿಯಲ್ಲಿ ಖಾಲಿದೆಯೋ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ PUC ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ನೊಂದಿಗೆ ಮತ್ತು ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಷನ್ ಕೋರ್ಸ್ ಪ್ರಮಾಣಪತ್ರ ಹೊಂದಿ 3 ತಿಂಗಳ ಕಂಪ್ಯೂಟರ್ ಪ್ರಮಾಣಪತ್ರವನ್ನು ಅಭ್ಯರ್ಥಿಗಳ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಲು ಅಂತಂದರೆ, ನಿಮ್ಮದು PUC ಮಾರ್ಕ್ಸ್ ಆಧಾರದ ಮೇಲೆ ನಿಮ್ಮನ್ನು ಏನು ಮಾಡ್ತಾರೆ ಅಂತಂದರೆ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಅದ್ರ ಜೊತೆಗೆ ಲೈಬ್ರರಿ ಸೈನ್ಸು ಎಲ್ಲವೂ ಸಹ ಇರಲೇಬೇಕಾಗುತ್ತದೆ. ಇದು ಇದರಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ, ಸ್ಯಾಲ್ರಿ ಬಗ್ಗೆ ನೋಡೋಣ. ಸರಿ, ಎಷ್ಟು ಬರ್ಬೋದು ಸ್ಯಾಲ್ರಿ ಅಂತೇಳಿ ಅದೊಂದು ಸ್ವಲ್ಪ ಸ್ಯಾಲ್ರಿ ಬಗ್ಗೆ ಎಲ್ಲಿನೂ ಇನ್ಫಾರ್ಮೇಷನ್ ಇಲ್ಲ ಅಂತ ಕಾಣುತ್ತೆ. ಓಕೆ, ಇಲ್ಲ ಸ್ಯಾಲ್ರಿ ಬಗ್ಗೆ ಮಾಹಿತಿ ಇಲ್ಲ, ಬಟ್ ಸರಿಸುಮಾರು ಬರುತ್ತೆ ನಿಮಗೆ. ಒಳ್ಳೆಯ ಒಂದು ಪೇಮೆಂಟೇ ಬರುವಂಥ ಸಾಧ್ಯತೆಯೂ ಇದೆ. ಯಾರೆಲ್ಲ PUC ಪಾಸ್ ಹಾಕಿದ್ದೀರೋ ಅವರೆಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿರಿ. ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಇರಲೇಬೇಕು ನಿಮ್ಮಲ್ಲಿ. ಓಕೆನಾ? ಇತ್ತು ಅಂತಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.